ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡ್ರಿ, ನಾನಿವತ್ತು ಸಿಂಪಲ್ ಆಗಿರುವಂಥ ಕಡಲೆ ಹಿಟ್ಟಿನಿಂದ ಯಾವ ರೀತಿ ಇನ್ಸ್ಟಂಟಾಗಿ ಪಡ್ಡು ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೇನೆ. ಭಾಳ ಅಂದ್ರೆ ಭಾಳ ಈಸಿ ಐತಿ ಮತ್ತು ಒಂದು ಸೇಮ್ ಬಜ್ಜಿ ಟೇಸ್ಟ್ ಬರ್ತೈತ್ರಿ. ಕರಿ ಅಲ್ದನ ಎಣ್ಣೆನೂ ಜಾಸ್ತಿ ಯೂಸ್ ಆಗಂಗಿಲ್ಲ. ಸಿಂಪಲ್ಲಾಗಿ ಬಜ್ಜಿ ಟೇಸ್ಟ್ ಬರುವಂಥ ಈ ಪಡ್ಡು ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇಲ್ಲಿ ಒಂದು ಬೌಲನ್ನು ತೊಗೊಂಡೇನಿ, ಮಿಕ್ಸಿಂಗ್ ಬೌಲ್. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳತ್ತೀನಿ. ನೀವು ಯಾವ ಕ್ವಾಂಟಿಟಿ ಬೇಕಾದರೂ ಮಾಡ್ಕೊರಿ, ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೊರಿ. ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದು ಮಾತ್ರ ಹೇಳತ್ತೀನಿ. ನೋಡ್ತಿರ್ಬೋದು, ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಉಳ್ಳಾಗಡ್ಡೆ ಆಗಿರ್ಬೋದು, ಅಂದರೆ ಈರುಳ್ಳಿ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಮತ್ತು ಮತ್ತು ಮೆಣಸಿಕಾಯಿ ಆಗಿರ್ಬೋದು ಎಲ್ಲನೂ ಹಾಕೊಳತ್ತೀನಿ. ಮೆಣಸಿಕಾಯಿ ಖಾರಕ್ಕೆ ಅನುಗುಣವಾಗಿ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಾವು 1 ಚಿಟಿಕೆ ಆಗಷ್ಟ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಆಗಷ್ಟ, ಅಂದ್ರೆ 1 ಟೀ ಸ್ಪೂನ್ ಆಗಷ್ಟ ಜೀರಿಗೆನ ಮತ್ತು 1 ಚಿಟಿಕೆ ಆಗಷ್ಟ ಹಜ್ವಾನನ್ನು ಹಾಕೋಬೇಕ್ರಿ. ಹಜ್ವಾನ ಸ್ವಲ್ಪ ತಿಕ್ಕಿ ಹಾಕೋರಿ. ಹಜ್ವಾನ ಹಾಕೋದು ಏನಪ್ಪ ಅಂದ್ರೆ ಯಾವ ಕಾರಣಕ್ಕಂದ್ರೆ ಬಜ್ಜಿಗೆ ನಾವು ಹಜ್ವಾನ ಹಾಕ್ತೀವಲ್ಲ, ಆ ಕಾರಣಕ್ಕಾಗಿ ಹಜ್ವಾನನ್ನು ಹಾಕೋಬೇಕು. ಬಜ್ಜಿ ಟೇಸ್ಟ ಬರ್ತೈತ್ರಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ನಾವು ಇನ್ಸ್ಟಂಟಾಗಿ ಮಾಡೋದ್ರಿಂದ ಸೋಡಾನ ಹಾಕೋಬೇಕು. ಸೋಡಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನು ಮಿಕ್ಸ್ ಮಾಡಿ 1 ತಾಸವರೆಗೂ ಬಿಟ್ಟರೆ ಸಾಕು. ಸೋಡಾ ಸ್ಕಿಪ್ ಮಾಡಬಹುದು. ಇನ್ಸ್ಟಂಟಾಗಿ ಬೇಕು ಅಂದರೆ 1 ಚಿಟಿಕೆ ಆಗಷ್ಟು ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಉಬ್ಬಿ ಮತ್ತೊಂದು ಟೇಸ್ಟ್ ಬರ್ತೈತಿ, ಗಟ್ಟಿ ಬರೋಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಸೋಡಾನ ಆ್ಯಡ್ ಮಾಡ್ಕೊಳತ್ತೀನಿ. ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ಪಡ್ಡು ಮಾಡೋಕೆ ನಾವು ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀವಲ್ಲ, ಆ ರೀತಿನ ಈ ಕಡಲೆ ಹಿಟ್ಟಿನಿಂದನೂ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು, ಇಷ್ಟ ಆಗೈತಲ್ಲ. ಇಷ್ಟ ಆದರೆ ಸಾಕು. ನಾನು ಹೇಳ್ದಂಗೆ ನಿಮಗೆ ಟೈಮ್ ಇದ್ದರೆ ನೆನಿಲಕ್ಕ ಬಿಡ್ರಿ. ಟೈಮ್ ಇರಲಿಲ್ಲ ಅಂದರೆ ಸೀದಾ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ ಪಡ್ಡಿನ ಮನೆಗೆ ಹಾಕಿದ್ರೆ ಮುಗೀತು. ನೋಡ್ತಿರ್ಬೋದು, ನಾನಿಲ್ಲಿ ಪಡ್ಡು ಮನಿನ ತೊಗೊಂಡೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿ ನೀಟಾಗಿ ಸವರಿಬಿಟ್ಟು ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಬಿಡಬೇಕು. ನೋಡ್ತಿರ್ಬೋದು, ಅಕ್ಕಿ ಹಿಟ್ಟಿನ ಪಡ್ಡು ತಿಂದಿರ್ತೀರಿ, ರವಾ ಹಿಟ್ಟಿನ ಪಡ್ಡು ತಿಂದಿರ್ತೀರಿ, ಅಂದರೆ ರವದ ಪಡ್ಡು, ಎಲ್ಲ ರೀತಿ ಪಡ್ಡು ನೀವು ಮಾಡಿ ನೋಡ್ತೀರಲ್ಲ. ಆದ್ರೆ ಕಡಲೆ ಹಿಟ್ಟಿನ ಪಡ್ಡು ನೀವು ಯಾವ ಥರ ತಿಂದಿದ್ರೆ ಕಾಮೆಂಟ್ ಮಾಡಿರಿ. ತಿಂದಿರಲಿಲ್ಲ ಅಂದರೆ ಇನ್ಯಾಕೆ ತಡ, ನೀವು ಒಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಎಲ್ಲರಿಗೂ ಬಜ್ಜಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಆದ್ರೆ ಆ ಬಜ್ಜಿಗೆ ಎಣ್ಣೆ ಜಾಸ್ತಿ ಇರ್ತೈತಿ. ಎಣ್ಣೆನ ಕೆಲವೊಬ್ರು ಇಷ್ಟಪಡಂಗಿಲ್ಲಲ್ಲ ಜಾಸ್ತಿ ಆಯಿಲ್ ಫುಡ್ಡನ್ನು. ಆದರೆ ಬಜ್ಜಿ ತಿನ್ನಬೇಕು ಅಂತ ಇಷ್ಟ ಇರ್ತೈತಿಲ್ಲ, ಅವರು ಈ ರೀತಿ ಕಡಿಮೆ ಎಣ್ಣೆ ಒಳಗೆ ಪಡ್ಡು ಮಾಡ್ಕೊಂಡು ತಿಂದ್ರಿ ಅಂದ್ರೆ ಸೇಮ್ ಬಜ್ಜಿ ಟೇಸ್ಟನ್ನು ಹತ್ತೈತಿ. ಹಾಕೊಂಡ್ಬಿಟ್ಟು ನಾರ್ಮಲಾಗಿ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟು, ನೋಡ್ತಿರ್ಬೋದು ಇವಾಗ ಇನ್ನೊಮ್ಮೆ ಈ ರೀತಿ ತಿರುಗಿ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟಿದ್ನಿ. ಇಷ್ಟೆಲ್ಲ ಕರೆಕ್ಟಾಗಿ ಫ್ರೈ ಆಗೈತಿ. ಇವಾಗ ಇದನ್ನ ನೀಟಾಗಿ ತೆಕ್ಕೊಂಬಿಟ್ರೆ ಮುಗೀತು. ಇಷ್ಟ ಐತಿ ಪಡ್ಡು ರೆಸಿಪಿ, ಭಾಳ ಏನೂ ಇಲ್ಲ. ಇದಕ್ಕೆ ಮೊಸರು ಹಚ್ಕೊಂಡು ತಿನ್ನಿರಿ, ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ. ಇಲ್ಲ ಹಂಗಾದ್ರೂ ತಿನ್ಬೋದು, ಸೇಮ್ ಬಜ್ಜಿ ಟೇಸ್ಟ ಇರ್ತೈತಿ. ನಾನು ಮಾಡಿರುವಂಥ ಈ ಪಡ್ಡು ರೆಸಿಪಿ ನಿಮಗೂ ಇಷ್ಟ ಆಗೈತಿ ಅಂದ್ಕೊಂಡೀನಿ. ಇಷ್ಟ ಆದ್ರೆ ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.